ಗುರುಜಿ, ನೀವು ಹೇಳ್ತಿದ್ರಿ ಜೀವನದಲ್ಲಿ ಸಾಕ್ಷಾತ್ಕಾರವನ್ನ ಕಾಣ್ಲಿಕ್ಕೆ ಈ ನವನರಸಿಂಹನ ದರ್ಶನವನ್ನ ಸ್ವಾತಿ ನಕ್ಷತ್ರದಲ್ಲೇ ಮಾಡ್ಲೇಬೇಕು ಅಂತ ಹೇಳ್ತಿದ್ರಿ. ಖಂಡಿತ. ಈ ಸ್ವಾತಿ ನಕ್ಷತ್ರ ಅನ್ನೋದು ನರಸಿಂಹಂದೆ ಅಂತ ಮೊದಲಿಂದ ಹೇಳ್ಕೊಂಡ್ ಯಾಕಪ್ಪ ಸ್ವಾತಿನೇ ಅಂತ ಹೇಳಿದ್ರೆ, ಸ್ವಾತಿ ನಕ್ಷತ್ರದ ದಿವಸ ನರಸಿಂಹಸ್ವಾಮಿ ಹೊರಗಡೆ ಬಂದ್ರು. ಎಲ್ಲಿಂದ? ಕಂಬದಿಂದ. ಕಂಬಾನೇ ಅವನ ಜಗಜ್ಜನನಿ, ಅಂದ್ರೆ ಕಂಬಾನೇ ಅವನ ಗರ್ಭ. ಅಷ್ಟೊಡ್ಡ ಭಗವಂತ ಎಷ್ಟು ಕಷ್ಟಪಟ್ಟಿರ್ಬೇಕು. ಅದಕ್ಕೆ ದೈವ ಭಕ್ತರು ಪ್ರಹ್ಲಾದನ್ ಕೂಡ ಬೈಕೊಂತಾರಂತೆ ಬಹಳ ಜನ. ಅಂದ್ರೆ ಇವನಿಗೆ ಮೀರಿದ ಭಕ್ತರು ಯಾರು ಅಂದ್ರೆ ಸಾಕ್ಷಾತ್ ಆಂಜನೇಯ ಹೇಳ್ತಾನಂತೆ, ಅಯ್ಯೋ ಪ್ರಹ್ಲಾದ ನೋಡಿ ಎಂತ ಕೆಲಸ ಮಾಡ್ದ, ನನ್ನ ಶ್ರೀರಾಮಚಂದ್ರನ್ನು ಆಗ ಅವತಾರ ತೆಗೆದಾಗ ಮಹಾವಿಷ್ಣು ಆಗಿರ್ತಕ್ಕಂಥವನು ಗರುಡ ಕೂಡ ಹೇಳ್ತಾನಂತೆ, ಅಯ್ಯೋ ನನ್ನ ಸಾಕ್ಷಾತ್ ಮಹಾವಿಷ್ಣುನ ಈ ತರ ಕಷ್ಟಪಡಿಸ್ಬಿಟ್ಟಿಯಲ್ಲ. ಅಂದ್ರೆ ಯಾವಕ್ಕೆ ಅಂದ್ರೆ ಒಬ್ಬನಿಗೆ ಮೀರಿ ಒಬ್ಬನ ಭಕ್ತ, ಒಬ್ಬನ ಮೇಲೆ ಒಬ್ಬನ ಭಯ ಭಕ್ತಿ, ಅದ್ರ ಮೇಲೆ ಒಂದು ಟೀಕೆ ಟಿಪ್ಪಣಿಗಳು ಅಂದ್ರೆ ಆ ಕಾಲದಲ್ಲೂ ಇತ್ತು. ಏನಕ್ಕೆ ಅಂದ್ರೆ ನಮ್ಮ ನರಸಿಂಹನ್ನ ಸಣ್ಣದಾಗಿರ್ತಕ್ಕಂಥ ಒಂದು ಕಂಬದಲ್ಲಿ ಕರೆಸ್ಬಿಟ್ನೆ, ಎಂಥ ಭಗವಂತ ಅವನು ಹೋಗಿ ಕಷ್ಟಪಟ್ಟು ಇವನು ಮುರಿದು ಬರಬೇಕಾಗಿತ್ತು ಇವನಿಗೋಸ್ಕರ. ಎಂಥ ಕೆಲಸ ಅಂದರೆ ಆ ಕಾಲದಲ್ಲಿರ್ತಕ್ಕಂಥ ಭಕ್ತಿಗಳು ಒಬ್ಬರಿಗಿಂತ ಒಬ್ಬರು ಮೇಲೆ ಮಿಗಿಲಾಗಿತ್ತು. ಆ ಕಂಬದಿಂದ ನರಸಿಂಹ ಬರಬೇಕಾದ್ರೆ ಅವನ ಗರ್ಭಧಾರಣೆ ಅಂದ್ರೆ ತಾಯಿ ಆಗಿರ್ತಕ್ಕಂಥವಳು ಕಂಬ ಎಷ್ಟು ಸೃಷ್ಟಿ ನಿಯಮವಾಗಿ ಅದು ಕೂಡ ಉಲ್ಲಂಘನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರ. ಅಂದ್ರೇನು, ನಾವುಗಳು ಯಾವ ಕಾಲಕ್ಕೂ ಕಂಬಕ್ಕೆ ಕೂಡ ನಮಸ್ಕಾರ ಮಾಡ್ತೀವಿ. ಅದಕ್ಕೆ ಉಗ್ರಸ್ತಂಭ ಅಂತ ಕರಿತೀವಿ ಕ್ಷೇತ್ರದಲ್ಲಿ. ಆ ಉಗ್ರಸ್ತಂಭ ಅಂದ್ರೆ ಏನು? 3000 ಅಡಿಗಳು. ಸಾಕ್ಷಾತ್ ನರಸಿಂಹ ಬಂದಿರತಕ್ಕಂಥದ್ದು 3000 ಅಡಿಗಳು. ಕಂಬ ಎಷ್ಟಿತ್ತು? 4000 ಅಡಿ ಕಂಬ. ಅಂದರೆ ಒಂದೊಂದು ಕಂಬ ಬೆಟ್ಟದ ಆಕಾರದಲ್ಲಿ ಕೆಳಗಿಂದ ಮೇಲೆ ನೋಡಿದ್ರೆ ನೀವು ಅಲ್ಲಿ ಹಿರಣ್ಯಕಶಿಪು ನಾಟ್ಯ ಮಂದಿರ, ಆ ನಾಟ್ಯ ಮಂದಿರ ಇರತಕ್ಕಂಥ ಕಂಬ ಹೊರಭಾಗದಲ್ಲಿ ಇವನು ಚಿಮ್ಮಿ ಬಂದ. ಇವತ್ತು ಎಷ್ಟು ಉಳಿದಿದೆ? 1000 ಅಡಿ ಕೆಳಗಿಂದ, ಅಂದ್ರೆ ಕಂಬದ ಕೆಳಭಾಗದಲ್ಲಿ ಪೀಠ ಇರುತ್ತಲ್ಲ, ಅದ್ರ ಮೇಲೆ ಕಂಬ ಇರುತ್ತೆ, ಅದೆಲ್ಲ ಮುರಿದು ಬಿದ್ದು ಹೋಗಿದೆ. ಕೆಳಗಡೆ ಇರೋ ಪೀಠ ಅದೇ 1000 ಅಡಿ ಇದೆ. ಕಂಬ ಹೆಂಗಿರಬೇಕು, ನರಸಿಂಹ ಹೆಂಗಿರಬೇಕು, ಅದನ್ನೆಲ್ಲ ಊಹಿಸ್ಕೊಳ್ಳಕ್ಕೆ ನೀವೆಲ್ಲ ಆನಂದ ಪಡಬೇಕು. ಇಂತಹ ಒಂದು ಕ್ಷೇತ್ರದಲ್ಲಿ ನಾವು ಬಂದಿದ್ದೀವ, ಧನ್ಯರಾದ್ವಿ ಭಗವಂತ, ಧನ್ಯರಾದ್ವಿ. ಆ ಕಾಲದ ಹಿರಣ್ಯಕಶಿಪು ಕ್ಷೇತ್ರದಲ್ಲಿ, ಪ್ರಹ್ಲಾದನೇ ಇದ್ದ ಕ್ಷೇತ್ರದಲ್ಲಿ, ನರಸಿಂಹ ಬಂದ ಕ್ಷೇತ್ರದಲ್ಲಿ ಬಂದಿದ್ದೀವ ಅನ್ನೋದು ನಿಮ್ಮಲ್ಲಿ ತಲೆಗೆ ಹೋಗಬೇಕು. ಸುಮ್ಮನೆ ಹೋಗ್ಬಿಟ್ಟು ದೇವ್ರ ನಮಸ್ಕಾರ ಮಾಡಿ ನಾನು ಬಂದೆ ಆ ಹೋಗ್ಲಕ್ಕೆ ಅಂತಲ್ಲ, ಪೆದ್ದಾಗಿ ಇಂಥ ಒಂದು ಮಹಾಕ್ಷೇತ್ರ ದರ್ಶನವನ್ನ ಮಾಡಿದಾಗ ಆ ಕಂಬದಲ್ಲಿ ಉಗ್ರ ನರಸಿಂಹ ಅವನು ಹೊರಗಡೆ ಬಂದಾಗ ಒಂದೊಂದು ಚೂರು ಬಿದ್ದಿದೆ. ಇವತ್ತು ಜರ್ಮನಿಯವರು, ವೆಸ್ಟ್ ಜರ್ಮನಿಯವರು, ಆಸ್ಟ್ರೇಲಿಯಾದಲ್ಲಿ, ಸ್ವೀಡನ್ನವರು ಎಲ್ಲರೂ ಬಂದು ಇದೇನು ಮರಾನ ಕಲ್ಲ ಏನು ಅಂತ ಸೈಂಟಿಸ್ಟ್ಗಳು ಕ್ಯಾಂಪ್ ಹಾಕೊಂಡು ಕಂಡುಹಿಡಿತಾ ಇದ್ದಾರೆ. ಇವತ್ತವರೆಗೂ ಯಾವ ಲೋಹ ಕಂಬ, ಯಾವುದರಲ್ಲಿ ತಯಾರಿಸಿದ್ದು ಕಂಬ ಗೊತ್ತಿಲ್ಲ. ಅಂದರೆ ಭಗವಂತ ಅಂತಕ್ಕಂಥ ಒಂದು ಭಗ ಅನ್ನೋ ಯೋನಿ ಆಕಾರದಲ್ಲಿ ಸೃಷ್ಟಿ ನಿಯಮ, ಅದರಿಂದ ಹೊರಭಾಗದಲ್ಲಿ ಬಂದ ಚಲಾಯಿಸ್ತಕ್ಕಂಥವನು ಯಾವುದ್ರಲ್ಲಾದರೂ ಬರ್ತಾನೆ. ಅಂದರೆ ಅವನೇ ಹೇಳಿದ ಹಾಗೆ ಇದರಲ್ಲಿ ಅರ್ಥ ಇಷ್ಟೇ, ನಾನು ಎಲ್ಲಾ ಜೀವರಾಶಿಗಳಲ್ಲೂ ಅಡಗಿದ್ದೀನಿ. ಸರ್ವಂ ಜಗತ್ ಶಿವಮಯಂ. ಶಿವಂ ಅಂದ್ರೆ ಸತ್ಯವಾಗಿರ್ತಕ್ಕಂಥದ್ದು, ಮಯವಾಗಿರ್ತಕ್ಕಂಥದ್ದು ಮಾಯಾ ವಿಷ್ಣು ರೂಪೇ. ಆ ಮಾಯದಲ್ಲಿ ನಾನು ನೀರಲ್ಲೂ ಇರ್ತೀನಿ, ಮೇಲೂ ಇರ್ತೀನಿ. ಎಲ್ಲಾ ಜೀವರಾಶಿಗಳಿಗೂ ಗೌರವವನ್ನು ಕೊಡಿ. ಖಂಡಿತವಾಗ್ಲೂ ಭಗವಂತ. ಅದಕ್ಕೆ ಇದನ್ನೇ ಅಮರಶಿಲ್ಪಿ ಜಕಣಾಚಾರ್ಯರು ಒಂದು ಸಲ ನೋಡಿದಾಗ ವಿಗ್ರಹ ಅವನ ಮಗ ಹೇಳ್ತಾನೆ, ಅಪ್ಪ ಇದು ಸರಿ ಇಲ್ಲಪ್ಪ ಟೊಳ್ಳು ಅಂತಾನೆ. ಯಾಕೆ ಅಂದ್ರೆ ಒಳಭಾಗದಲ್ಲಿ ಸರಿ ಇಲ್ಲ, ಆಕೃತಿ ನೋಡು ಅಂತ ಹೊಡೆದು ನೋಡಿದಾಗ ಒಳಗಡೆ ಕಪ್ಪೆ ಬೆಳೆದಿರುತ್ತೆ. ಅಂದರೆ ಟ್ಯಾಡ್ ಪೋಲ್ಸ್ ಅಂತ ಚಿಕ್ಕದಾಗಿದ್ದಾಗ, ಎಲ್ಲೋ ಪಾಚಿ ಕಟ್ಟಿದ್ದಾಗ, ವಿಗ್ರಹ ಕೆಳಗೆ ಮಲಗಿದ್ದಾಗ, ಮಳೆಗಾಲದಲ್ಲಿ ಇವರು ಒಳಗೆ ಕೂತಿದ್ದಾಗ ಅದು ಸಣ್ಣ ರಂಧ್ರವಾಗಿ ಒಳಗೆ ಸೇರ್ಕೊಂಡ್ಬಿಟ್ಟಿರುತ್ತೆ. ಅಲ್ಲಿ ಒಳಗಡೆ ಬೆಳೆದು ಅದು ಆಕಾರದಲ್ಲಿ ಅಲ್ಲೇ ಬೆಳೀತಾ ಇರುತ್ತೆ. ಆಗ ನೋಡಿದ್ರೆ ಅಪಪ್ರತಿ. ಅದಕ್ಕೋಸ್ಕರ ಆ ಪರಿವರ್ತನೆ ಮಾಡತಕ್ಕಂಥ ಜೀವರಾಶಿಗಳು ಪ್ರತಿಯೊಂದರಲ್ಲಿರುತ್ತೆ. ಒಂದು ಮೊಸರು ಸುಮ್ಮನೆ ಹಿಂಗೆ ಇಟ್ಟಿರಿ ಇವತ್ತಿನ ದಿವಸ ಏನೂ ಇಲ್ಲ, ಬಹಳ ಚೆನ್ನಾಗಿರುತ್ತೆ. 2ನೇ ದಿವಸ ಆ ಮೊಸರು ಕುಡಿಲೇಬೇಡಿ, ಹಾಗೆ ಇಟ್ಟಿರಿ. 2ನೇ ದಿವಸ ವಾಸನೆ ಬರುತ್ತೆ. ತದನಂತರ 3ನೇ ದಿವಸ ಹಾಗೆ ಇಟ್ಟು ಸ್ವಲ್ಪ ಮಟ್ಟಿಗೆ ನೋಡಿದಾಗ ಕ್ರಿಮಿ ಕೀಟಗಳು ಉದ್ಭವ. ಅಂದರೆ ಸೃಷ್ಟಿ ಪಾಲಿಸ್ತು. ಅದಕ್ಕೆ ಹೇಳೋದು, ಸೃಷ್ಟಿ ನಿಯಮವನ್ನ ಯಾವ ಕಾಲಕ್ಕೂ ಉಲ್ಲಂಘಿಸದೆ ಪ್ರಕೃತಿಯನ್ನು ಗೌರವಿಸಬೇಕಾಗಿದ್ದು ನಮ್ಮ ಧರ್ಮ. ಇಷ್ಟೆಲ್ಲ ಗೌರವ ಕೊಟ್ಟಿರ್ತಕ್ಕಂಥ ನಾವು ನರಸಿಂಹ ದರ್ಶನವೇ ಮಾಡಿಲ್ಲ. ಆ ನರಸಿಂಹ ದರ್ಶನಕ್ಕೆ, ಆ ಭಗವಂತ ನಿಷ್ಠೆಗೆ, ಅಂಥ ಒಂದು ಆಲಾಪನೆಗೆ, ಭಗವಂತನ ಭಜನೆ ಮಂದಿರದಲ್ಲಿ ನಾವು ಹೋಗಬೇಕು. ಆ ಭಜನೆ ಸಮೇತವಾಗಿ ದೃಶ್ಯದಲ್ಲಿ ಈ ದೇವರ ದರ್ಶನವನ್ನ ಯಾವತ್ತೂ ನಾನು ಮಾಡಿಸ್ತಾ ಇರೋದು. ಯಾಕೆ ಅಂದ್ರೆ ಒಂದೇ ರಾಗದಲ್ಲಿ, ಆ ಒಂದೇ ಹಾಡದಲ್ಲಿ ತಲೆಗೆ ಹೋಗ್ತಕ್ಕಂಥ ಅವಕಾಶ, ಆ ಶಾಂತಿ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕಾಗಿರೋ ಶಾಂತಿ. ಆ ಶಾಂತಿ ಮಂತ್ರ ಜೊತೆಗೆ ಈ ಭಗವಂತ ದರ್ಶನ. ಬನ್ನಿ ವೀಕ್ಷಕರೇ. ಸರ್ವೇಷಾಂ ಶಾಂತಿರ್ಭವತು, सर्वेषां पूर्णं भवतु, सर्वेषां पूर्णं भवतु, सर्वेषां मङ्गलं भवतु, सर्वेषां मङ्गलं भवतु.
सर्वेषां स्वस्तिर्भवतु सर्वेषां शान्तिर्भवतु सर्वेषां पूर्णं भवतु सर्वेषां मङ्गलं भवतु सर्वेषां मङ्गलं भवतु सर्वे भवन्तु सुखिनः सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् भवेत् सर्वे भवन्तु सुखिनः सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् भवेत् ನೋಡಿದ್ರೆ ಶಾಂತಿ ಶಾಂತಿ ಶಾಂತಿ. ಆ ಶಾಂತಿ ಅಂತ ಕೊಡ್ತಕ್ಕಂಥ ವಿಚಾರಗಳಲ್ಲಿ ಭಗವಂತ ನಿಷ್ಠೆ ಅನುಷ್ಠಾನ ಸಾಕಷ್ಟು. ಈ ಗೌರವವನ್ನು ಕೊಟ್ಟು ಭಗವಂತನಿಗೆ ನೀವೆಲ್ಲ ಒಂದು ಸಂಕ್ಷಿಪ್ತ ಕಾಲದಲ್ಲಿ ವಿಶೇಷವಾಗಿರ್ತಕ್ಕಂಥ ಪ್ರಕೃತಿಯ ಲಯವನ್ನು ಕಾಪಾಡೋಕ್ಕೆ ನಾವೆಲ್ಲ ಏನೇನು ಮಾಡ್ತಾ ಇದ್ದೀವಿ, ಪ್ರತಿಯೊಬ್ಬರಿಗೂ ಒಂದೊಂದು ಅವಕಾಶ ಕೊಟ್ಟಿದ್ದೀವಿ. ಇಷ್ಟು ದಿವಸ ಬಂದ್ಬಿಟ್ವಿ, ಇನ್ನೇನು ನಾವು ಯಾತ್ರೆ ಪ್ರಾರಂಭಿಸ್ಬಿಡ್ಬೇಕು, ಆ ಯಾತ್ರೆಗೆ ಹೋಗಬೇಕು. ಆ ಯಾತ್ರೆಗಳು ಹೇಗೆ ಎತ್ತ ಅಂತ ನಿಯಮನಿಷ್ಠೆಗಳನ್ನೆಲ್ಲ ಇನ್ನೇನು ಕೊನೆ ಕಾಲಗಳೆಲ್ಲ ಬಂದಾಗ ನೀವುಗಳೆಲ್ಲ ಒಂದು ದೂರವಾಣಿ ಸಂಖ್ಯೆ ಕೊಟ್ಟಿರತಕ್ಕಂಥ ವಿಚಾರಗಳಲ್ಲಿ ಪ್ರತಿಯೊಬ್ಬರು ಮಾತಾಡ್ತಕ್ಕಂಥದ್ದು ಬರೀ ಅದರ ಬಗ್ಗೆ ಮಾತ್ರ.